ಯಾರು ಹುಷಾರು, ನಾನಾ ನೀನಾ? ಕಿರಣ್ ಗೊತ್ತಿಲ್ಲ. ಕತ್ಲಲ್ಲಿ ಹೋಗಿದ್ದೀರಾ ಅಂತ ಭಯನ ಅಂದೆ. ಏನಂದ? ಪಪ್ಪ ಎಲ್ಲೋದ್ರು? ಎಕ್ಸರ್ಸೈಸ್ ಕೊಂಡು ಬರೋ. ಅಮ್ಮ ಮಗ ಏನೋ ನಡೆಸ್ಯಾರ. ಮಮ್ಮಿ ಮಾಡಿ ಚೆನ್ನಾಗಿತ್ತ, ನಾನು ಮಾಡಿ ಚೆನ್ನಾಗಿತ್ತ. ಒಬ್ಬೊಬ್ರೆ ಕೊಡಿ ಆಯ್ತು. ಹಾಮು ಯಾರು ಹುಷಾರು, ನಾನಾ ನೀನಾ? ಬಾಯ್ ಬಾಯ್. ಎಲ್ಲೋಗ್ತಾ ಇದೆಯಾ? ಟೈಮ್ ಆಗ್ಬಿಟ್ಟಿದೆಯಾ? ಸರಿ ಬಾಯ್. ಎಲ್ಲೋಗ್ತಾ ಇದೆಯಾ? ಬಾಯ್. ತಗೊಂಬರ್ಲಾ? ಬಾಟ್ಲಲ್ಲಿ ಬಾಯ್. ಹುಷಾರು. ಅಲ್ಲೇ ಇಟ್ಕೊ ಮುಂದೆ, ಆಮೇಲೆ ಪಪ್ಪ ಬ್ಯಾಗಲ್ಲಿ ಇಡ್ತಾರೆ. ಹುಷಾರು. ಸೊ ಇಯಾನದು ಲಾಸ್ಟ್ ಡೇ ಇದ್ದಿದ್ದು ಸಮ್ಮರ್ ಕ್ಯಾಂಪ್. ಫುಲ್ ಖುಷಿಯಾಗಿ ಹೋಗ್ತಾ ಇದ್ದಾಳೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಬೇಜಾರಾಗಿದ್ಲು, ಬಟ್ ಬರ್ತಾ ಬರ್ತಾ ಇಂಟ್ರೆಸ್ಟಿಂದ ಹೋಗ್ತಾ ಇದ್ಲು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಖುಷಿಯಾಗಿ ನನಗೆ ಬಾಯಿ ಅಂತ ಹೇಳಿ ಹುಷಾರಾಗಿರು ಅಂತ ನನಗೆ ಹೇಳ್ತಿದ್ದಾಳೆ. ನಾನು ಅವ್ಳಿಗೆ ಹೇಳ್ಬೇಕು ನನಗೆ ಹುಷಾರು ಅಂತೆಲ್ಲ ಹೇಳಿ ಹೋಗ್ತಾ ಇದ್ಲು ಸ್ಕೂಲ್ಗೆಲ್ಲ. ಸೊ ಮೊದಲಂದ್ರೆ ನಾನೇ ಹೋಗ್ಬೇಕಾಗಿತ್ತು ಬಿಟ್ಟು ಬರೋಕ್ಕೆ. ನಾನು ಹೋಗೋವರೆಗೂ ಹೋಗ್ತಾರಲ್ಲ ಹತ್ಕೊಂಡು ಹೋಗ್ತಾ ಇದ್ಲು. ಬಟ್ ಇವಾಗ ಕಿರಣ್ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ, ನೀನು ಬಂದ್ಬಿಟ್ಟು ನಾನು ಕರ್ಕೊಂಬ ಅಂತೆಲ್ಲ ಹೇಳಿ ಹೋಗ್ತಾ ಇದ್ಲು. ಸೊ ಇನ್ನೇನು ಮುಗಿಯೋಕ್ಕೆ ಬಂತು ಸಮ್ಮರ್ ಕ್ಯಾಂಪ್ ಇದೆ ಲಾಸ್ಟ್ ಡೇ. ಲಾಸ್ಟ್ ಡೇ ಇರೋ ಟೈಮ್ಗೆ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ಲು. ಸೊ ಇನ್ನೇನು ಮುಗ್ದೇ ಹೋಯಿತು ಅಷ್ಟೇ. 15 ಡೇಸಲ್ಲಿ ಸ್ವಲ್ಪ ಎಲ್ಲರ ಜೊತೆ ಆಟ ಆಡ್ಕೊಂಡು ಮಿಂಗಲ್ ಆಗಿದ್ದಾಳೆ. ಚೆನ್ನಾಗಿತ್ತು ಸಮ್ಮರ್ ಕ್ಯಾಂಪ್. ಅವಳಿಗೆ ಸೇರಿಸಿದ್ದು ನಮಗೂ. ಅವಳು ಸ್ವಲ್ಪ ಎಲ್ಲರದ್ದು ಜೊತೆ ಮಿಂಗಲ್ ಆಗಿ ಚೆನ್ನಾಗಿ ಆಟ ಆಡಿದ್ಲು. ಸೊ ಹಾಗೆ ದಿನ ಒಂದೊಂದು ಕ್ರಾಫ್ಟ್ಸ್ ಎಲ್ಲ ಮಾಡ್ಕೊಂಡೆಲ್ಲ ಬರ್ತಾ ಇದ್ಲಲ್ಲ, ತೋರಿಸಿದ್ದೆಲ್ಲ ನೋಡೋಕ್ಕೆ ಖುಷಿ ಆಗ್ತಾ ಇತ್ತು. ಸೊ ಹಾಗೆ ಬಂದು ಸಾಯಂಕಾಲ ಒಂದು ಬರ್ಡೇ ಪಾರ್ಟಿ ಇತ್ತು. ಸೊ ನಮ್ಮ ಅಪಾರ್ಟ್ಮೆಂಟೆಲ್ಲ ಇನ್ವೈಟ್ ಮಾಡಿದ್ರು ಅಂತ ಬಂದಿದ್ವಿ. ಸೊ ಪಕ್ಕ ನಿಂತ್ಕೊಂಡಿರೋದು ಅವಳು ಮತ್ತು ಅವಳು ಜಸ್ಟ್ 2 months ಅಷ್ಟೇ ಡಿಫ್ರೆನ್ಸ್ ಇರೋದು. ಯಾವಾಗಲೂ ಶಿನಿಕಾ ಅಂತ ಕರಿತಾ ಇರ್ತಾಳೆ ಕಿಟಕಿಯಿಂದ. ಯಾರು ಕೇಳಿದ್ರೆ ನನ್ನ ಫ್ರೆಂಡ್ ಅಂತ. ಸೊ ಎಲ್ಲ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ. ಇವಾಗ ಅವಳಿಗೆ ಬರ್ಡೇ ಅಂದರೆ ಸಾಕು ಫುಲ್ ಖುಷಿ, ಹೋಗ್ಬೇಕು ಅಂತಾನೆ ಇರ್ತಾಳೆ. ಒಬ್ಬೊಬ್ರೆ ಕೊಡಿ ಆಯ್ತು. ಫ್ರೈ ಬರ್ಡೇ ಎಲ್ಲ ಮುಗಿಸ್ಕೊಂಡಾಯ್ತು. ಏನೋ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು. ಇವಾಗಂದು ಬ್ಯಾಕ್ ಟು ಬ್ಯಾಕ್ ಒಂದು 3 ರಿಂದ 4 ಬರ್ಡೇ ಇತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಇನ್ವೈಟ್ ಮಾಡಿದ್ರು. ಎಲ್ಲ ಕಡೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿ ಕೇಕ್ ಕಟ್ ಮಾಡಿ ಸ್ನ್ಯಾಕ್ಸ್ ತಿನ್ಕೊಂಬರೋದು. ಸೊ ಅದಾದಮೇಲೆ ಏನಾಗೆ ಒಂದು ನಾವು ಕಾಟ್ ನೋಡ್ತಾ ಇದ್ವಿ. ಅವಳ ರೂಮಲ್ಲಿ ಆಲ್ರೆಡಿ ಬೆಡ್ ಇದೆಯಲ್ಲ, ಮ್ಯಾಟ್ರಸ್ ಇದೆ. ಸೊ ಅದಕ್ಕೆ ಮ್ಯಾಚಿಂಗ್ ಬೇಕು ಅಂತ ಸೊ ನೋಡ್ಕೊಂಬರೋಣ ಅಂತ ಬಂದಿದ್ದೀವಿ. ಆನ್ಲೈನ್ ಎಲ್ಲ ಕಡೆ ಹುಡುಕಿದಿ, ನನಗೆ ಬೇಕಾಗಿರೋ ಥರ ಸಿಗ್ತಾನೆ ಇರಲಿಲ್ಲ. ಹೆಂಗೆ ಅಂದರೆ ಅವಳಿಗೆ ಕ್ಯೂಟ್ ಆಗಿರಬೇಕು, ಒಂಥರ ಥೀಮಲ್ಲಿ ಇರಬೇಕು, ಮ್ಯಾಚಿಂಗ್ ಆಗಬೇಕು ಅಂತ. ಸೊ ಫೈನಲಿ ಇಲ್ಲಿ ಒಂದು ಚೆನ್ನಾಗಿ ಸಿಕ್ತು ಅಂತ ಬಂದು ನೋಡ್ಕೊಂಡಿದ್ದೀವಿ, ಸೆಲೆಕ್ಟ್ ಮಾಡಿದ್ದೀವಿ ಕೂಡ. ಸೊ ಕಾಟ್ ಎಲ್ಲ ನೋಡ್ಕೊಂಬಂದ್ವಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಇದು ನೆಕ್ಸ್ಟ್ ಡೇ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗನ ಮಧ್ಯಾಹ್ನ ಟೈಮ್ ಮಲ್ಕೊಂಡಿದ್ಲು. ಕಿರಣ್ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು, ಮನೇಲೇ ಸ್ವಲ್ಪ ಬ್ಯುಸಿ ಇದ್ದರು. ಸೊ ಅಲ್ಲಿ ಮಲ್ಕೊಂಡಿದ್ಲಲ್ಲ, ಈ ಬಿಸಿಲಿಗೆ ಏನಾದರೂ ಒಂದು ಸ್ವೀಟ್ ಥರ ಏನಾದರೂ ಮಾಡೋಣ ಅಂದ್ಕೊಂಡೆ. ಮ್ಯಾಂಗೋ ಕೂಡ ತುಂಬ ಇತ್ತು ತರಿಸಿದ್ದು. ಸೊ ಅದಕ್ಕೆ ಸಾಬೂದಾನ ಹಾಕ್ಬಿಟ್ಟು ಒಂಥರ ತಣ್ಣಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ, ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಏನೋ ಮಲ್ಕೊಂಡಿದ್ಲು ಅಂತ ಏನೋ ಟ್ರೈ ಮಾಡೋಣ ಅಂದರೆ ಅವಳು ಸಡನ್ನಾಗಿ ಎದ್ದೇ ಬಿಟ್ಲು. ಒಂದು ಏನಾದರೂ ಮಾಡೋ ಟೈಮಲ್ಲೇ ಎದ್ಬಿಡ್ತಾಳೆ. ಇಲ್ಲಾಂದರೆ ಯೂಶಲಿ ಎಷ್ಟೊತ್ತವರೆಗೂ ಮಲ್ಕೊಂಡಿರ್ತಾಳೆ. ಹೊರಗಡೆ JCB ಬರಲಿ, ಏನೇ ಸೌಂಡ್ ಬರಲಿ, ಎಂಥ ಸೌಂಡ್ ಆದರೂ ಕೂಡ ಮಲಗಿರ್ತಾಳೆ. ಬಟ್ ಯಾವಾಗ ನನಗೆ ಸ್ವಲ್ಪ ಇಷ್ಟು ಪಾತ್ರೆ ಸೌಂಡ್ ಆದರೆ ಸಾಕು ಎದ್ಬಿಡ್ತಾಳೆ. ಹಂಗೆ ಅನ್ಸುತ್ತೆ ಯಾವಾಗಲೂ ಬೇಡ್ತಿರೋ ಟೈಮಲ್ಲೆಲ್ಲ ಡೀಪಾಗಿ ಮಲ್ಕೊಂಡಿರ್ತಾರೆ. ಸೊ ಏನಾದರೂ ಇದ್ದಾಗೇ ಹಿಂಗಾಗೋದು. ಸರಿ ಅವಳು ಎದ್ಲು, ಮತ್ತೆ ಇನ್ನೂ ನಿದ್ದೆ ಇತ್ತು, ಅವಳು ಅಳ್ತಾ ಇದ್ಲು. ಸೊ ಹಾಗಾಗಿ ಮತ್ತೆ ಎತ್ಕೊಂಡು ಒಂದು ಸ್ವಲ್ಪ ತಟ್ಟಿದ್ರೆ ಆಯಿತು, ಇಲ್ಲಾಂದರೆ ಪಕ್ಕದಲ್ಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಮತ್ತೆ ಮಲ್ಕೊಬಿಡ್ತಾಳೆ. ಸರಿ ಅವಳಿಗೆ ಮತ್ತೆ ಅರ್ಧಂಬರ್ಧ ನಿದ್ದೆ ಆದರೆ ಮತ್ತೆ ಫುಲ್ ಡೇ ಅಳ್ಕೊಂಡೇ ಇರ್ತಾಳೆ ಅಂದ್ಬಿಟ್ಟು ಹಂಗೆ ಒಂದು ಅವಳ ಹತ್ರನೇ ಒಂದು
ಒಂದು 10 ರಿಂದ 15 ನಿಮಿಷ ಹಂಗೆ ಕುತ್ಕೊಂಡಿದ್ದೆ. ಸೊ ಏನಾಗಿ ಇವಾಗ ಮತ್ತೆ ಮಲಗಿಸ್ಬಿಟ್ಟು ಬಂದೆ. ಈ ಸಾಬುದಾನನ ಇದನ್ನು ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಥರ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮ್ಯಾಂಗೋ ಇತ್ತಲ್ಲ ಒಂದು ಸರಿ, ಇದರಿಂದ ಏನಾದರೂ ಮಾಡೋಣ ಅಂತ ಸಾಬುದಾನ ಹಾಕಿ ತಣ್ಣಗೆ ಚೆನ್ನಾಗಿರುತ್ತೆ ಬಿಸಿಲಿಗೆ. ಏನೋ ಸೌಂಡ್ ಅವಾಗಿಂದ ಆಚೆ ಕರೆಂಟಿಂದೆಲ್ಲ ಹೊಗೆ ಎಲ್ಲ ಬರ್ತಾ ಇದೆ, ಸೌಂಡ್ ಎಲ್ಲ ಬರ್ತಾ ಇದೆ. ಸೊ ಇವಾಗ ಫಸ್ಟು ಮ್ಯಾಂಗೋನ ಮತ್ತು ಹಾಗೆ ಇಲ್ಲಿ ಎಳ್ನೀರನ್ನ ತರಿಸಿದ್ದೀನಿ. ಸೊ ಇದನ್ನ ತೆಗೆದು ಇವೆರಡನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಇದು ಎಳ್ನೀರು ಓಪನ್ ಮಾಡೋದಕ್ಕೆ ಚೆನ್ನಾಗಿದೆ. ಆ್ಯಕ್ಚುಲಿ ಅದೊಂದು ಪ್ರಾಸೆಸ್ ಇದೆ, ಅದು ಮಾಡಿದ್ರೇ ನೀಟಾಗಿ ಓಪನ್ ಆಗುತ್ತೆ. ಅದೊಂದು ಸ್ವಲ್ಪ ಇದು ಮಾಡಿದ್ರೆ ಫುಲ್ ಮುಖಕ್ಕೆಲ್ಲ ಸಿಡ್ಬಿಡುತ್ತೆ. ನನಗೂ ಮೊನ್ನೆ ಹಂಗೆ ಆಯಿತು. ಅದು ಹಂಗೆ ಟ್ರೈ ಮಾಡೋಕ್ಕೆ ಹೋದೆ, ಫುಲ್ ಕಣ್ಣಲ್ಲೆಲ್ಲ ಹೋಗ್ಬಿಟ್ಟಿತ್ತು ಎಳ್ನೀರು. ಅದು ಮಿಡ್ಲಲ್ಲಿ ಒಂದು ಕೊಟ್ಟಿರ್ತಾರೆ, ಅದು ಫಸ್ಟು ಚುಚ್ಬಿಟ್ಟು ಆಮೇಲೆ ಅದನ್ನ ತೆಗಿಬೇಕಂತ ಕಾಣುತ್ತೆ, ಆವಾಗ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಫುಲ್ ಎಲ್ಲ ಚೆಲ್ಲಾಕ್ಬಿಡುತ್ತೆ. ಇವಾಗಲೂ ಹಂಗೆ ಸ್ವಲ್ಪ ಆಯಿತು, ಅದು ಬೇರೆ ರೆಕಾರ್ಡ್ ಆಗೋದು ಇದಾಗ್ಬಿಟ್ಟಿದೆ, ಅದು ಮಿಸ್ ಆಗಿಬಿಟ್ಟಿದೆ. ಸೊ ಹಾಗೆ ಮ್ಯಾಂಗೋ ಇತ್ತು, ಒಂದೇ ಇತ್ತು ಆ್ಯಕ್ಚುಲಿ. ಇದು ನನಗೆ ಆಮೇಲೆ ಅನಿಸಿದ್ದೇನು ಅಂದರೆ ಇದಕ್ಕೆ ಜಾಸ್ತಿ ಮ್ಯಾಂಗೋ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 2 ರಿಂದ 3 ಮ್ಯಾಂಗೋ ಹಾಕಿದರೆ ಚೆನ್ನಾಗಿರ್ತಾಯಿತ್ತು. ಅದು ಬೇರೆ ಇದು ತುಂಬ ಚಿಕ್ಕದಿತ್ತು, ಮೀಡಿಯಮ್ ಸೈಜ್ ಹಾಕಿದ್ದು. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದು. ಬಟ್ ನನಗೆ ಅನಿಸಿದ್ದು ಅದೊಂದೇ, ಮ್ಯಾಂಗೋ ಜಾಸ್ತಿ ಫ್ಲೇವರಾಗಿ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಒಂದಷ್ಟು ಸ್ವಲ್ಪನ ಹಂಗೆ ತೆಗೆದಿಡ್ತಾ ಇದ್ದೀನಿ, ಹಾಗೆ ಮೇಲೆ ಕುಡಿತಾ ಹಾಗೆ ಬಾಯಿಗೆ ಸಿಕ್ಕಿದ್ರೆ ಮ್ಯಾಂಗೋ ಚೆನ್ನಾಗಿರುತ್ತೆ ಅಂತ ಮಿಕ್ಕಿದ್ನೆಲ್ಲ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಅದೇ ಸ್ವಲ್ಪ ಜಾಸ್ತಿ ಮ್ಯಾಂಗೋ ಹಾಕಿದರೆ ಮೋಸ್ಟ್ಲಿ ಚೆನ್ನಾಗಿ ಬರ್ತಾಯಿತ್ತು ಅಂತ ಅನಿಸುತ್ತೆ ಟೇಸ್ಟ್. ನನಗೇನು ಓಕೆ ಅನಿಸ್ತು, ಅಷ್ಟೊಂದು ಪರವಾಗಿಲ್ಲ. ಬಟ್ ಈ ಬಿಸಿಲಿಗೆ ಎಳ್ನೀರು ಮತ್ತು ಈ ಥರ ಎಲ್ಲ ಹಾಕಿ ಸಾಬುದಾನ ಮತ್ತು ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಮ್ಯಾಂಗೋದು ಪಲ್ಪ್ ಎಲ್ಲ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಳ್ನೀರನ್ನ ಒಂದು ಸ್ವಲ್ಪ ಆ್ಯಡ್ ಮಾಡಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಏನಾಗೆ ಇವಾಗ ತಾನೇ ಮತ್ತೆ ಮಿಡ್ಲಲ್ಲಿ ಹೋಗಿ ಮಲಗಿಸ್ಬಿಟ್ಟು ಬಂದಿದ್ದೆ. ಇವಾಗ ಮತ್ತೆ ಬ್ಲೆಂಡ್ ಮಾಡಿಕೊಂಡ್ರೆ ಎಲ್ಲಿ ಎದ್ದೋಳು ಬಿಡ್ತಾಳೆ ಅನ್ನೋ ಟೆನ್ಷನಲ್ಲೇ ಆಗುವೆ ಮಾಡ್ತಾ ಇದ್ದೆ. ಇದಕ್ಕೆ ನಾನು ಸ್ವಲ್ಪ ಸ್ವೀಟ್ ಬರಲಿ ಅಂತ ಕಂಡೆನ್ಸ್ಡ್ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಆಪ್ಷನಲ್ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲಾಂದರೆ ಸಕ್ಕರೆ ಹಾಕ್ಕೊಂಡ್ರೆ ಹಾಕ್ಬೋದು, ಬೆಲ್ಲ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಅದನ್ನು ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ, ಜಾಸ್ತಿ ಸ್ವೀಟ್ ಬೇಕು ಅಂತ ಅಂದರೆ ಅದು ಆ್ಯಡ್ ಮಾಡ್ಕೋಬೋದು. ಸೊ ಆಮೇಲೆ ಏಲಕ್ಕಿ ಪೌಡರ್ ಕೂಡ ಹಾಕಿದ್ದೀನಿ, ಅದು ಮಿಸ್ ಆಗಿದೆ. ಹಾಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಮತ್ತು ಮ್ಯಾಂಗೋನ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ನಲ್ಲ ಅದು ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬ ಚಿಲ್ಲಾಗಿ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಆಮೇಲೆ ಸಾಬುದಾನ ಕೂಡ ಇದು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಮುಚ್ಚಿಟ್ಬಿಟ್ರೆ ಲಿಡ್ನ ತುಂಬ ಒಂಥರ ಸ್ಪಾಂಜಿಯಾಗಿ ಟ್ರಾನ್ಸ್ಪರೆಂಟ್ ಕಲರಲ್ಲಿ ಈ ಥರ ಬರುತ್ತೆ. ಇದನ್ನು ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಸ್ವಲ್ಪ ಬೇಗ ಕುಕ್ ಆಗಿಬಿಡುತ್ತೆ, ಇಲ್ಲಾಂದರೆ ಇದು ಜಾಸ್ತಿ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಅರ್ಧ ಗಂಟೆ ಮುಂಚೆನೇ ನೆನೆಸಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿ ಮುಚ್ಚಿಟ್ಬಿಟ್ಟಿದ್ದೆ ಲಿಡ್ನ. ಸೊ ಈ ಥರ ಆಗಿತ್ತು. ಸೊ ಅದನ್ನ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು, ಇಲ್ಲಾಂದರೆ ಹಾಗೆ ಆಲ್ರೆಡಿ ಹೆಂಗಿದ್ರು ಐಸ್ ಕ್ಯೂಬ್ ಹಾಕಿರ್ತೀವಲ್ಲ, ಸೊ ಚೆನ್ನಾಗಿರುತ್ತೆ ತಣ್ಣಗೆ. ಅದೇ ನನಗನ್ಸಿದ್ದು ಇನ್ನೊಂದು ಸ್ವಲ್ಪ ಮ್ಯಾಂಗೋ ಜಾಸ್ತಿ ಹಾಕಿದರೆ ಇನ್ನೂ ತುಂಬ ತಿಕ್ಕಾಗಿ ಚೆನ್ನಾಗಿ ಬರ್ತಾಯಿತ್ತು ಅಂತ. ಸ್ವಲ್ಪ ಸ್ವೀಟ್ ಕಮ್ಮಿ ಆಯಿತು ಅಂತ ನಾನು ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಾಡಿಬಿಟ್ಟಿದ್ದೆ ನಾನು. ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ನವಣೆ ಬರುತ್ತಲ್ಲ ಫಾಕ್ಸ್ ಮಿಲೆಟ್ಟಿಂದ ಮಾಡಿರೋದು.
ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ. ವಿಯಾನ ಕೂಡ ಇದ್ಲು, ಅವಳಿಗೂ ತಿನ್ನಿಸಿ ಕರ್ಕೊಂಡು ಇವಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 10 ಡೇಸ್ ಆದಮೇಲೆ ಬನ್ನಿ ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡೋಣ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಟೈಮ್ ಮಾಡ್ಕೊಂಡು ಕಿರಣ್ ಫುಲ್ ಬ್ಯುಸಿ, ಬ್ಯಾಕ್ ಟು ಬ್ಯಾಕ್ ವರ್ಕಲ್ಲಿ ಜಾಸ್ತಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸಿಗ್ತಾನೆ ಇರಲಿಲ್ಲ ಟೈಮ್. ಇವತ್ತು ಹೆಂಗಿದ್ರು ಹೋಗಲೇಬೇಕು ಅಂತ ಹೇಳಿ ಮತ್ತೆ ರೆಡಿಯಾಗಿ ಬಂದಿದ್ದೀವಿ. ಪಪ್ಪ ಎಲ್ಲೋದ್ರು? ಏನು ತೆಗೆಸ್ಕೊಂಬರಕ್ಕೆ? ಎಕ್ಸ್ರೇ. That means some weight cut, you have to lift dumbbell things and all. Then only your muscles become more strong. So that is a long-term view. Okay. So first, now we don't have the movements. We have to start with the movements. Okay. Fine. So can you? ಸೊ ಹೋಗಿ ಚೆಕಪ್ ಎಲ್ಲ ಮಾಡಿಸಿದ್ವಿ. ಅವ್ರು ಹೇಳಿದ್ರು ಸ್ವಲ್ಪ ಇವ್ರು ಕಿರಣ್ಗೆ ಒಂದು 2 months ಹತ್ರ ಆಯಿತು, ಲಿಫ್ಟ್ ಮಾಡೋಕ್ಕೆ ಆಗಿಲ್ಲ. ಜಸ್ಟ್ ಹಿಂಗೆ ಒಂದು ಬ್ಯಾಗ್ ಕೊಟ್ಬಿಟ್ಟಿದ್ರಲ್ವ, ಈ ಥರ ಕೈ ಇಟ್ಕೊಂಡೆ ಅದು ಸ್ವಲ್ಪ ಮೂವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇನ್ನೊಂದು ಸರಿ ಸ್ಕ್ಯಾನಿಂಗ್ ಮಾಡಿಸಿ ನೋಡಿಸಿದ್ರೆ ಸ್ವಲ್ಪ ನೋವು ಇದೆ, ಪರವಾಗಿಲ್ಲ. ಫಿಸಿಯೋಥೆರಪಿ ಮಾಡಿ ಒಂದು 10 ದಿನ ಹಂಗೆ ಮಾಡಿ ಆಮೇಲೆ ನೋಡೋಣ. ಮತ್ತೆ ಇನ್ನೊಂದು ಯಾವುದೋ ಹೇಳಿದ್ರಪ್ಪ, ಅದು ಸ್ಕ್ಯಾನಿಂಗ್ ನೆನಪೇ ಆಗೋಲ್ಲ, MRI ಸ್ಕ್ಯಾನಿಂಗ್ ಅದು. ಸೊ ಅದು ಮಾಡಿಸೋಕೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು. ಫಿಸಿಯೋಥೆರಪಿ ಒಂದು 10 days ಮಾಡಬೇಕಂತೆ. ಸೊ ಡೈಲಿ ಬಂದು ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಕಿರಣ್ ಆಫೀಸ್ ಕೂಡ ಇದೆ. ಸೊ ಹಾಗಾಗಿ ಡೈಲಿ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಡೇಸ್ ಆದರೂ ಬಂದುಬಿಟ್ಟು ಒಂದು ಅರ್ಧ ಗಂಟೆ ಈ ಥರ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡಿಸ್ತೀವಿ ಮಾಡಿ ಅಂತ ಹೇಳಿದ್ರು. ಬಟ್ ನೋಡೋಣ ಅಂದ್ಬಿಟ್ಟು ಅಲ್ಲೇ ಒಂದಷ್ಟು ಹೇಳ್ಕೊಟ್ಟಿದ್ದಾರೆ ಪ್ರಾಕ್ಟೀಸ್ ಮಾಡೋಕ್ಕೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಟೈಮ್ 2 times ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಕಿರಣ್ ಅಲ್ಲಿದ್ದ ಮನೆಗೆ ಹೋದ್ರು, ನಾವು ಅಮ್ಮ ಮನೆಗೆ ಬಂದ್ವಿ. ಜಾಸ್ತಿ ವರ್ಕ್ ಇದೆ ಅಂತ ಅವರು ಮನೆಗೆ ಹೋಗ್ಬಿಟ್ರು. ವರ್ಕ್ ಮುಗಿಸ್ಕೊಂಡು ನಾನು ಆಮೇಲೆ ಬೇಕಿದ್ರೆ ನೋಡ್ತೀನಿ ಅಂತ. ಬೆಳಿಗ್ಗೆ ಬರ್ತೀನಿ. ಹೆಂಗ್ ಕುಂತಾಳ ಯಾನ? ಏನ್ ಮಾಡಾಕತ್ತೀರಿ? ಹೆಂಗ್ ಬಂದ್ ಹೆಂಗ್ ಕೂತಾಳ ಮುಂದೆ? ಅಮ್ಮ ಮಗ ಏನ ನಡ್ಸ್ಯಾರ. ಬೇಕಾದ ತೆಗೆದು ಬೇಡ ಸಿರಿ ಮಾಡಾಳಂತ ಮುಲ್ಲಂಗಿ ಸಾರು. ಅವತ್ತು ಹೋಳಿಗೆ ತಿಂದಿದ್ವಲ್ಲ ಅಂತ ಹೇಳತ್ತ. ಚೆನ್ನಾಗೈತ? ಅಯ್ಯೋ ಹೇಗಿದೆ? ಮಶ್ರೂಮ್ ತಿಂದ ಬೆಳಿಗ್ಗೆ. ಇದು ನಾ ಮಾಡಿದ ಹೆಂಗೆ ಐತೆ ಸಾರು? ಮಮ್ಮಿ ಮಾಡಿ ಚೆನ್ನಾಗೈತ, ನಾ ಮಾಡಿ ಚೆನ್ನಾಗೈತ. ಅಂದ್ರೆ ನೀರ್ ದೋಸೆ ಮಶ್ರೂಮ್ ಚೆನ್ನಾಗಿರ್ಲಿಲ್ಲ. ಆಯ್ತಾಯ್ತು. ಇರ್ಲಿ. ಚಿಕ್ಕಿ ಮಾಡಿ ಚೆನ್ನಾಗೈತಲ್ಲ, ಹುಬ್ಳಿಗೆ ಹೋಗು, ಚಿಕ್ಕಿ ಚಂದ ಮಾಡ್ಯಾಕ್ತಾರ. ಹೋಗಾಯ್ತಾ? ಹೋಗ್ತೀಯಾ? ಆಯ್ತು, ಚಿಕ್ಕಿ ಹುಬ್ಳಿಗೆ ಹೋಗ್ತಾರ. ಬರ್ತಾರ ಚಿಕ್ಕಪ್ಪ. ಅಲ್ಸ್ಲನ್ ಮಿಕ್ಕಿತ್ತಂತ ಹುರ್ಕೊಂಡ್ ತಂದಿರೋದು. ಸಿರಿಗಿಷ್ಟ. ಸಿರಿ ರಿಯಾಕ್ಷನ್ ನೋಡ್ರಿ. ಹಿಂಗಿತ್ತಲ್ಲ, ಅದಕ್ಕೆ ಹುರ್ಕೊಂಡ್ ತಗೊಂಬಂದೆ. ನನಗೂ ಇಷ್ಟ. ನೀ ತಿನ್ನಲ್ಲ ಬಿಡು, ಚೆನ್ನಾಗಿರುತ್ತೆ. ಇಂಥವೆಲ್ಲ ಮಾಡಿ ತಿನ್ಸ್ಬೇಕು ಆಟ ಆಡಿ. ನನಗಂತೂ ಫುಲ್ ಇಷ್ಟ, ಸಿರಿಗೂ ಇಷ್ಟ. ಇವಾಗ ಏನನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅಮ್ಮ ಜೊತೆ. ಸಲೂನ್ಗೆ ಹೋಗೋದಿತ್ತು. ಅಮ್ಮ ಇಲ್ಲಿ ಆಟ ಆಡ್ತಿದ್ದಾರೆ ಕೆಳಗಡೆ, ಇಬ್ಬರು ಅಜ್ಜಿ ಮೊಮ್ಮಗಳು. ಅವಳು ನೋಡಿದ್ರೆ ಬರ್ತೀನಿ ಅಂತ ಅಂದ್ಬಿಟ್ಟು ಸೈಲೆಂಟಾಗಿ ಹೋಗ್ತಾ ಇದ್ದೀವಿ, ಗಾಡೀಲಿ ಹೋಗೋಣ ಅಂತ. ಸಿರಿ ಸಲೂನ್ಗೆ ಹೋಗ್ಬೇಕಂತೆ. ಸೊ ನೋಡೋಣ ಎಷ್ಟೊತ್ತವರೆಗೂ ಇರ್ತಾಳೆ ಏನೋ ಅವಳು. ಇಲ್ಲ ನಡಿ. ಏನು ಹೇರ್ ಕಟ್ ಮಾಡಿಸ್ತೀಯಾ? ಸುಮ್ಮನೆ ವ್ಯಾಕ್ಸಿನ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಬೆಳೆದೈತೆ ನೋಡಿ ಮನಿ ಪ್ಲಾಂಟ್ ಎಲ್ಲ.
ತಣ್ಣಗಿದೆ. ಕಿರಣ್ ಗೊತ್ತಿಲ್ಲ ವಿಡಿಯೋ ನೋಡ್ತೀನಿ. ಹೌದು ಸರ್ಪ್ರೈಸ್ ಕೊಡಕ್ ಹೋದಿ ನೀನು. ಅದೆಲ್ಲ ಸರ್ಪ್ರೈಸ್ ಬೇಡ ಇರೋದನ ಕೊಡಕ್ಕಿಲ್ಲ. ಇರ್ಲಿ ನಾವು ತಿಂತೀವಿ, ಏನ್ ಮಾಡಕ್ ಆಗಲ್ಲ ಅಂತಲ್ಲ, ಆಪ್ಷನ್ ಐತೆ. ಅಲ್ಲೇ ಮನೆ ನಾವು ಸಲಂಗ್ ಹೋಗಿದ್ವಿ, ಹಂಗೆ ಹಿಂಗ್ ತಗೊಂಡ್ ಹಿಂಗ್ ಬಂದ್ವಿ ಮನೆಯ ಹಿಂಗ್ ಕೊಡಮ್ಮ ಪತಿರಾಯ ಹಸ್ಕೊಂಡಿರ್ತಾನ. ಅಲ್ಲಿ ಪಫ್ ಇತ್ತಲ್ಲ ಸರಿ. ವಡಾಪಾವು ಕಂಪೆಲ್ಲ ಇತ್ತು, ಬಟ್ ಸಮೋಸ ಟೇಸ್ಟ್ ಇತ್ತಂತ ತಂದೆ. ಕಿಚಡಿ ಐತೆ ನೋಡು, ನೀರ್ ದೋಸೆ ಐತೆ. ನೀರ್ ದೋಸೆ ತಿಂತೀಯಾ? ಹಾ ನೀರ್ ದೋಸೆ ಸರಿ, ಹಂಗಂದ್ರೆ ಬರೋಣ. ಮಗಳು ಅಲ್ಲೇದಾಳ, ಕರ್ಕೊಂಡ್ಬರ್ತೇನೆ ಸ್ವಲ್ಪ ಹೊತ್ತು. ಗಾಡಿ ಸ್ಕೂಟಿಲಿ, ಸ್ಕೂಟಿ ಅಲ್ಲ ಕಾರ್. ಸಿರಿ ಡ್ರೈವ್ ಮಾಡ್ಕೊಂಡು ಕರ್ಕೊಂಡ್ಬಂದ. ಸರಿ ಬಾಯ್. ಅದು ಬಾಯ್ ಅಂತ ತೊಗೊಂಡುಂಟಿಯಲ್ಲ ಮತ್ತೆ ಅಲ್ಲಿದಲ್ಲ ಏನಾಗ ಎಲ್ಲಿಗೆ ಹೋಗ್ಬೇಕು? ಏನಂದೆ ನೀನು ಕಾಲಲ್ಲಿ ಮಮ್ಮ ಹತ್ರ? ಏನಂದೆ? ನೀವು ರಸಮಲೈ ತರಕ್ ಹೋಗಿದ್ವಿ. ಎಲ್ಲ ನಾನು ಏನಂತ ಹೇಳಿದೆ ನಿಮಗೆ? ಆಫ್ ಮಾಡ್ ಗಾಡಿ. ಏನು ಏನಂದೆ? ಕಾಲಲ್ಲಿ ಬರೀ ಒಳಗೆ ಏನಂದೆ? ಮನೇಲಿ ವೇಟ್ ಮಾಡ್ತಿದ್ವಿ ನಾವು. ಯಾರಿಗೆ ಇಲ್ಲ ನೀವು ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೆ? ನಿಮ್ಗೆ ಎಲ್ಲರಿಗೂ. ಅಜ್ಜಿಗೆ ಏನಂತ ಹೇಳಿದೆ ಅವಾಗ? ಕತ್ಲಲ್ಲಿ ಹೋಗಿದ್ದೀರಾ ಅಂತ ಭಯನ ಅಂದೆ. ಬಂದ್ಮೇಲೆ ಬೈ ಅವ್ರಿಗೆ ಇಷ್ಟೊತ್ತು ಹೋಗಿರಿ ಕತ್ಲಲ್ಲಿ, ಬಂದ್ಮೇಲೆ ಬೈಬೇಕಂತ? ಹೌದಾ? ಅಯ್ಯೋ ಏನ್ ಬೈ ಬೈ ಮತ್ತೆ ಮತ್ತೆ ಯಾಕೆ ಹೋಗಿದ್ರಿ ನೀವು ಇಷ್ಟೊತ್ತು ಅಂತ. ಇಷ್ಟೊತ್ತು ಬ್ಯಾಕ್ ಹೋಗಿದ್ವಿ ನಾವು ಚಿಕ್ಕಿ ಕೆಲ್ಸ ಇತ್ತು ಅಂತ ಹೋಗಿದ್ವಿ. ಇದ್ಯಾರಿಗಿದು? ನನಗೆ ನನಗೆ ನಿನ್ಗೆ ಮಮ್ಮಿಗೆ ಅವ್ರಿಗೆ ಪರೋಜಿಗೆ ನಮಗೆ ನಡಿ. ಮತ್ತೆ ನಾನು ತಪಸ್ ಮೇಲೆ ಸ್ಟೆಪ್ಸ್ ಮೇಲಿಂದ ಬಂದು ಏನಾಯ್ತು? ಹಿಂಗೆ 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 ಮಾಡ್ಕೊಂಡು ಹೋಗ್ಬಿಟ್ಟೆ. ಹಿಂಗೆ ಸ್ಟೆಪ್ಸ್ ಮೇಲಿಂದ ಬಂದ ತಕ್ಷಣ ಇವಾಗ ಏನಂದೆ? ಎಷ್ಟು ತಾಯ್ತು ಬಂದು ಅಲ್ಲಮ್ಮು ನೀನೇನೋ ಅಂದಲ್ಲ ಹತ್ಕೊಂಬಂದಪ್ಪ, ಏನೋ ಅಂದೆ? ಇಲ್ಲಿ ಬಂದು ಸಾಕೈತಪ್ಪ ಮುಂದೆ ಇದೆ. ಸಾಕಾಯ್ತಪ್ಪ. ಸಿರಿ ಚಿತ್ರಾನ್ನ ಮಾಡಿದ್ದಾರೆ ಊಟಕ್ಕೆ. ಆಮೇಲೆ ಮಧ್ಯಾಹ್ನ ಸಾಂಬಾರು ಕೂಡ ಇದೆ, ಅಲ್ಲೂ ಅನ್ನ ಇದೆ. ಸದ್ಯಕ್ಕೆ ಚಿತ್ರಾನ್ನ ತಿಂತಾ ಇದ್ದೀವಿ. ಇಲ್ಲಿ ಡ್ಯಾನ್ಸ್ ನಡೀತಾ ಇದೆ. ಅದು ಪ್ಲೇ ಮಾಡ. ಇವಾಗ ನಾವು ನಿಂತ್ಕೊಂಡು
ಅಜ್ಜಿ ಮನೆಗೆ ಬಂದರೆ ಸಾಕು, ಕೆಳಗಡೆನೆ ಅಲ್ಲೇ ಅಲೆಕ್ಸಾ ಇದೆಲ್ಲ, ಹೋಗ್ಬಿಟ್ಟು ಸಾಂಗ್ ಹಾಕ್ಬಿಡ್ತಾಳೆ. ಅವಳಿಗೆ ನನಗೆ ನೀನು ಸಾಂಗ್ ಅಂದರೆ ತುಂಬ ಇಷ್ಟ. ಹೋಗಿದ ತಕ್ಷಣ ಅದು ಹೇಳಿದ ತಕ್ಷಣ ಪ್ಲೇ ಆಗಿಬಿಡುತ್ತೆ. ಇವಾಗ ಆಯ್ತು, ಇನ್ನು ಬಂದರೆ ಅಲೆಕ್ಸಾ ಸಿಕ್ಕರೆ ಸಾಕು, ಸಾಂಗ್ ಆಗ್ತಾನೆ ಇರ್ತಾಳೆ. ಇವಾಗ ಗೊತ್ತಾಗ್ಬಿಟ್ಟಿದೆ, ಆನ್ ಮಾಡೋದು ಗೊತ್ತು, ಆಫ್ ಮಾಡೋದು ಗೊತ್ತು, ಯಾವ ಸಾಂಗ್ ಹಾಕ್ಬೇಕನ್ನೋದು ಗೊತ್ತು. ಇನ್ಮೇಲಿಂದ ಫುಲ್ ಹವಾ ಸ್ಟಾರ್ಟು ಅಲೆಕ್ಸಾ ಜೊತೆ. ಸೊ ಹಾಗೆ ಸಾಂಗ್ ಎಲ್ಲ ಹಾಕಿದ್ಲಲ್ಲ, ಸೊ ಎಲ್ಲರೂ ಹಾಗೆ ಅವಳ ಜೊತೆನೂ ನಾವು ಕೂಡ ಮಕ್ಕಳಾಗ್ಬಿಟ್ಟು ಆಟ ಆಡ್ತಾ ಇದ್ವಿ. ಎಷ್ಟು ಸ್ಟ್ರೆಸ್ ಇರಲಿ, ಏನೇ ಇರಲಿ, ಈ ಥರ ಬಂದು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂಥರ ರಿಲೀಫ್ ಸಿಗುತ್ತೆ. ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಡ್ಯಾನ್ಸ್ ಮಾಡ್ತಾ. ಏನು ಮಾಡಾತಿ? ದೃಷ್ಟಿ ತೆಗಿಯಕ್ಕೆ ನಮ್ಮ ಇಯು ಬಂಗಾರಿಗೆ ನಿದ್ದೆ ಬಂದ್ಬಿಟ್ಟಿದೆ ಫುಲ್ಲು. ಕೆಂಪು ನೀರು ತೆಳ್ಳಗಾಗ್ಬಿಟ್ಟೈತೆ ನಮ್ಮ ಈ ಮರಿ. ಏನಮ್ಮ, ಯಾರು ವೆಯ್ಟ್ ಮಾಡ್ತಿದ್ದಾರೆ? ಪಪ್ಪ ವೆಯ್ಟ್ ಮಾಡ್ತಿದ್ದಾರೆ. ಯಾರಿಗೋಸ್ಕರ? ನೀನು ಹೋಗು, ನಂಗೆ ಬೇಡ ಬೇಡ. ಪರವಾಗಿಲ್ಲ, ತಗೋ. ಏನು ತಗೋ ಲಡ್ಡು, ರಾಗಿ ಲಡ್ಡು. ನಾವಾಗ ತಂದು ಕೊಟ್ಟಿಯಲ್ಲ ಬಾಕ್ಸಲ್ಲಿ, ನಾವೆಲ್ಲ ಕೊಟ್ಟಿಯಲ್ಲ. ಪರವಾಗಿಲ್ಲ ತಗೋ, ಯಾಕೆ? ನಡಿ ಹೋಗೋಣ, ನಡಿ. ಇವಾಗ ಇನ್ನೊಂದು ಸಾಕಮ್ಮ. ಇದು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ? ಇದು ತೋರಿಸ್ತೀನಿ ಇರಿ. ಖಾಲಿ ಆಯ್ತಮ್ಮ ಅದು ಚಕ್ಲಿ ಖಾಲಿ. ಇನ್ನೊಂದ್ಸರಿ ಸುತ್ತಿದ್ರೆ ಹಾಕಿ ಪೆಂಗ್ವಿನ್ಗೂ ತೆಗೆಯೋದು ದೃಷ್ಟಿ. ಹೋಗಿ ತೂತು ಮಾಡು. ಅಯ್ಯೋ ಶಿವ. ಸಾಕು ಸಾಕು, ಕಡಿಮೆ ತರಮ್ಮ. ಥ್ಯಾಂಕ್ ಯು. ಅಜ್ಜಿಗಿಟ್ಟಿಲ್ಲ ನೀನು? ಇಟ್ಲಾ? ಇಲ್ಲ. ಥೂ ಯಾ ದೃಷ್ಟಿ ಬೀಳದೆ ಇರಲಿ. ವಾ, ಜಾಗ ಬಿಡು. ಇವಾಗ ಹೆಂಗ್ ಕಟ್ಕೊಂತಿ? ಯಾರು ಮಾಡಿದ್ದು? ನೀನಂತೂ ಅಲ್ಲ. ಹಾಂ, ನೀನಂತೂ ಅಲ್ಲ. ಮತ್ತೆ ಸರಿ. ಚೆನ್ನಾಯ್ತಾ? ಉಪ್ಪು ಕಮ್ಮಿ ಆಯ್ತಾ? ಹಾಕ್ಬೇಕಿತ್ತು, ನನಗೂ ಹಂಗೆ ಅನ್ಸ್ ಸ್ವಲ್ಪ. ಸೊ ಅಷ್ಟೇ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.